40 ದಿನಗಳಲ್ಲಿ 22 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿರೋದು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಸರ್ಕಾರ ತನಿಖೆಗೆ ಮುಂದಾಗ್ತಾ ಇದೆ. ಆರೋಗ್ಯ ಇಲಾಖೆ ಕಾರ್ಯದರ್ಶಿಯಿಂದ ತನಿಖೆಗೆ ಆದೇಶವನ್ನ ಮಾಡಲಾಗುತ್ತೆ. 3 ರಿಂದ 5 ತಂಡದಿಂದ ತನಿಖೆಗೆ ಸರ್ಕಾರ ನಿರ್ಧರಿಸಿದೆ. ಕಳೆದ 10 ದಿನದ ಸಾವಿನ ರಿಪೋರ್ಟ್ ಬಗ್ಗೆ ತನಿಖೆಯನ್ನ ಮಾಡಬೇಕಾಗತ್ತೆ. ಹೃದಯಾಘಾತಕ್ಕಿರುವಂತಹ ಅಸಲಿ ಕಾರಣ ತಿಳಿಯೋದಕ್ಕೆ ಇದೀಗ ಸಜ್ಜಾಗಲಾಗಿದೆ. ಈ ಕೆಲಸ ಮಾಡಬೇಕಾಗುತ್ತೆ, ಯಾಕಂದ್ರೆ ಈ ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಏರಿಕೆ ಆಗ್ತಾನೆ ಇದೆ. ಸೊ ಹೀಗಿರ್ಬೇಕಾದ್ರೆ ಯಾಕಾಯ್ತು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ಲೇಬೇಕಾಗತ್ತೆ. ಇದೊಂದು ರೀತಿಯಲ್ಲಿ ಈ ವೈರಸ್ಗಳು ಸ್ಪ್ರೆಡ್ ಆದಂತ ರೀತಿಯಲ್ಲಿ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಇದು ಹೃದಯಾಘಾತ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ತನಿಖೆ ಆಗ್ಬೇಕಲ್ವಾ. ಜನರು ಕೂಡ ಅದನ್ನೇ ಹೇಳ್ತಾ ಇರೋದು, ನಮಗೆ ಕರೆಕ್ಟ್ ಆದಂತ ರೀಸನ್ಸ್ ಬೇಕಾಗತ್ತೆ. ಯಾವ ಕಾರಣಕ್ಕಾಗ್ತಾ ಇದೆ, ಇಂಥದ್ದೇ ಕಾರಣಕ್ಕಾಗ್ತಾ ಇದೆ ಅಂದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಬಹುದು, ನಾವು ಸ್ವಲ್ಪ ಹುಷಾರಾಗಿರಬಹುದು ಅಂತ. ಆ ಕಾರಣಕ್ಕಾಗಿ ಈಗ ತಂಡವನ್ನ ರಚನೆ ಮಾಡಿ ತನಿಖೆ ಆಗಬೇಕು ಅನ್ನುವಂಥ ಸೂಚನೆಯನ್ನ ನೀಡಲಾಗ್ತಾ ಇದೆ. ಇನ್ನೇನು ತನಿಖೆ ಪ್ರಾರಂಭ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಪ್ರಕಾಶ್ ಡೀಟೇಲ್ಸ್ ಅನ್ನ ನೀಡ್ತಾ ಇದ್ರಿ. ಈಗಾಗಲೇ ಆರೋಗ್ಯ ಸಚಿವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ದಾರೆ. ಕೇಂದ್ರದ ಗಮನಕ್ಕೂ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ತನಿಖೆ ಅಂತ ಬಂದಾಗ ಹೇಗೆ ತನಿಖೆ ನಡೆಯುತ್ತೆ ಮತ್ತೆ ಈ ತನಿಖೆಯ ಅವಶ್ಯಕತೆ ಕೂಡ ಎಷ್ಟರ ಮಟ್ಟಿಗೆ ಈಗ ಅನಿವಾರ್ಯವಾಗಿ ಬೇಕಾಗಿದೆ ಅಂತ ಪ್ರಕಾಶ್? ಪ್ರಕಾಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ರಾಜ್ಯದಲ್ಲೂ ಕೂಡ ಈ ವಿಚಾರ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತೆಗೆದುಕೊಳ್ಳಲಾಗಿದೆ. ಖುದ್ದಾಗಿ ಆರೋಗ್ಯ ಸಚಿವರು ಕೂಡ ಇದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಚಿಂತಿಸ್ತಿದ್ದಾರೆ. ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಸೊ ತನಿಖಾ ತಂಡ ಹೇಗೆ ತನಿಖೆಯನ್ನ ಮಾಡುತ್ತೆ ಮತ್ತೆ ಈ ತನಿಖೆಯ ಅವಶ್ಯಕತೆ ಅನಿವಾರ್ಯವಾಗಿ ಈಗ ಹೇಗೆ ಬೇಕಾಗಿದೆ ಅಂತ ಕೂಡ ಪ್ರಕಾಶ್ ಸಂಪರ್ಕ ಕಡಿತ ಆಗಿದೆ. ನೋಡಿ, ಹಾಸನದಲ್ಲಿ ಆಗ್ತಾ ಇರುವಂಥ ಈ ಅಚ್ಚರಿಯ ಡೆವಲಪ್ಮೆಂಟ್ ಇದೆಯಲ್ಲ, ಈ ಅಚ್ಚರಿಯ ಡೆವಲಪ್ಮೆಂಟ್ ಆತಂಕಕ್ಕೆ ಕಾರಣವಾಗ್ತಾ ಇರೋದು. ಇದು ಕೇಂದ್ರದವರೆಗೂ ಕೂಡ ಚರ್ಚೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೂ ಕೂಡ ಬಂದಿದೆ, JP ನಡ್ಡಾ ಅವರ ಗಮನಕ್ಕೂ ಕೂಡ ಬಂದಿದೆ ಅಂತ ಹೇಳಿದ್ರೆ ಅದರ ಗಂಭೀರತೆ ಎಷ್ಟಿದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನೊಂದು, ಈಗ ಈ ಸ್ಟೆಮಿ ಅನ್ನುವಂಥ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಮುಂದಾಗ್ತಾ ಇರುವಂಥದ್ದು. ಸುಮಾರು 15 ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಜಾರಿಗೆ ತಂದಿದ್ದಾರಂತೆ. ಸೊ ಇನ್ನುಳಿದಂಥ ಜಿಲ್ಲೆಗಳಲ್ಲೂ ಕೂಡ ಜಾರಿಗೆ ತರೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಪ್ರಕಾಶ್. ಈಗ ಈ ಹಾಸನ ವಿಚಾರ ಕೇವಲ ಹಾಸನಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬಹಳ ಚರ್ಚೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಫೈನಲಿ ಆರೋಗ್ಯ ಇಲಾಖೆಯಿಂದ ಈಗ ತನಿಖೆಗೆ ಆದೇಶ ನೀಡಿದ್ದಾರೆ. ಈ ತನಿಖೆ ಅನ್ನುವಂಥದ್ದು ನಡೆದಂಥ ಸಂದರ್ಭದಲ್ಲಿ ಜನರಿಗೂ ಕೂಡ ಇದು ಹೇಗೆ ಅನುಕೂಲ ಆಗತ್ತೆ, ಯಾವ ಆಂಗಲ್ ಅಲ್ಲಿ ತನಿಖೆಗಳಾಗಬಹುದು ಅಂತ ಪ್ರಕಾಶ್? ನೀತಿ, ಈಗಾಗಲೇ ಸರ್ಕಾರಕ್ಕೂ ಸಾಕಷ್ಟು ಕಳವಳವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ. ಅಂದರೆ ಆರೋಗ್ಯ ಇಲಾಖೆ ಕಾರ್ಯದರ್ಶಿಯಿಂದ ತನಿಖೆಗೆ ಕೂಡ ಆದೇಶ ಮಾಡಿದ್ದಾರೆ. ಜೊತೆಗೆ 3 ರಿಂದ 5 ತಂಡವನ್ನು ತನಿಖೆಗೆ ಮಾಡಿರುವಂಥದ್ದು, ಆ ಟೀಮ್ ಕೂಡ ಮಾಡಿದ್ದಾರೆ. ಜೊತೆಗೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಎಲ್ಲ ಡೀಟೇಲ್ನು ಕೂಡ, ಅಂದರೆ ಈಗಾಗಲೇ ಹಾಸನದಲ್ಲಿ 22 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಡೀಟೇಲ್ನ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ 10 ದಿನದ ಒಳಗೆ ಸಾವಿನ ವರದಿಯನ್ನು ಕೂಡ, ರಿಪೋರ್ಟ್ನ ಬಗ್ಗೆ ತನಿಖೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಆದೇಶ ಮಾಡಿರುವಂತಹ ಮಾಹಿತಿ ತಿಳಿದು ಬಂದಿರುವಂಥದ್ದು TV5ಗೆ. ಹಾಗಾಗಿ ಜಿಲ್ಲಾಡಳಿತ ಯಾವೆಲ್ಲ ರೀತಿಯಾಗಿ ಎಚ್ಚೆತ್ತುಕೊಳ್ಳುತ್ತೆ, ಜೊತೆಗೆ ಜಿಲ್ಲಾ ಆರೋಗ್ಯ ಇಲಾಖಾ ಅಧಿಕಾರಿಗಳು ಯಾವೆಲ್ಲ ರೀತಿಯಾಗಿ ಕೆಲಸ ಮಾಡ್ತಾರೆ, ಈಗಾಗಲೇ 3 ರಿಂದ 5 ಟೀಮ್ಗಳನ್ನ ರಚನೆ ಮಾಡಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಇವತ್ತು ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣಗಳ ಇಲಾಖಾ ಅಧಿಕಾರಿಗಳು ಏನಾದರೂ ಮಾಹಿತಿಯನ್ನು ಕೊಡ್ತಾರಾ, ಇದ್ರ ಬಗ್ಗೆ ಸಾಕಷ್ಟು ಗಂಭೀರ ಕ್ರಮವನ್ನು ಏನಾದರೂ ವಹಿಸ್ತಾರ, ಅಂದರೆ ಸೂಚನೆಯನ್ನು ಕೂಡ ಕೊಡ್ತಾರಾ, ಜೊತೆಗೆ ಆತಂಕಕ್ಕೆ ಒಳಗಾಗಬೇಡಿ ಅನ್ನುವ ಮಾಹಿತಿಯನ್ನು ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಹಾಸನದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತದೆ. ಸರ್ಕಾರ ಈಗಾಗಲೇ ತನಿಖೆಗೆ ಆದೇಶ ಮಾಡಿರುವಂಥದ್ದು. ಪ್ರಕಾಶ್, ಈಗ ತನಿಖೆಗೆ ಆದೇಶವನ್ನ ಕೂಡ ಮಾಡಲಾಗಿದೆ. ಜನರಲ್ಲಿ ಆತಂಕ ಮೂಡಿದೆ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. ಅದೇ ರೀತಿಯಾಗಿ ಈ ಹಾಸ್ಪಿಟಲ್ಗೆ ಹೋಗೋದು, ECG ಮಾಡಿಸುವಂಥದ್ದು ಅಥವಾ ನಾರ್ಮಲ್ ಚೆಕಪ್ ಮಾಡಿಸುವಂಥದ್ದು, ಈ ಥರದ್ದು ಜಾಸ್ತಿ ಆಗ್ತಾ ಇದೆಯಾ ಹಾಸ್ಪಿಟಲ್ನಲ್ಲಿ? ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಅಂದರೆ ಒಂದು ಆತಂಕ ಇರುತ್ತೆ ಅಲ್ವಾ, ಒಂದು ಏಜ್ ಲಿಮಿಟ್ಸು ಕೂಡ ಇಲ್ಲ, ಹಾಗಾಗಿ ಮನೇಲಿರೋರೆಲ್ಲರೂ ಹಾಸ್ಪಿಟ್ಲಿಗೆ ಬಂದು ನಾರ್ಮಲ್ ಆಗಿ BP ECG ಚೆಕ್ ಮಾಡಿಸ್ತಾ ಇರೋದು, ಈ ಕೇಸಸ್ಗಳೇನಾದರೂ ಕಂಡು ಬರ್ತಾ ಇದೆಯಾ ಅಥವಾ ತೀರಾ ನಾರ್ಮಲ್ ಆಗಿ ಜನ ಹೆದರ್ಕೊಂಡು ಯಾವುದನ್ನು ಮಾಡಿಸೋದು ಬೇಡ ಅಂತ ಮನೇಲೇ ಕೂತಿದ್ದಾರೆ ಹಿಂಗೆ ಅಂತ? ನೀತಿ, ಒಂದು ಈ ಸರ್ಕಾರಿ ಆಸ್ಪತ್ರೆಗೆ ಯಾರೇ ಬಂದಂಥ ಸಂದರ್ಭದಲ್ಲಿ
ಅಕಸ್ಮಾತ್ ಅವರಿಗೆ ಎದೆನೋವು ಅಂದರೆ ಎದೆನೋವಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಎಲ್ಲ ಮಾಹಿತಿಗಳು ಸಿಗುತ್ತೆ. ಹೃದಯಾಘಾತಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಸಂಪೂರ್ಣವಾಗಿ ನಾವು ಸರ್ಕಾರಿ ಆಸ್ಪತ್ರೆಯಿಂದ ಪಡೆಯಬಹುದು. ಆದರೆ ಖಾಸಗಿ ಆಸ್ಪತ್ರೆಗೆ ಯಾರು ಹೋಗಿ ಚೆಕಪ್ ಮಾಡಿಸ್ಕೊಳ್ತಾರೆ ಅವರ ಮಾಹಿತಿಯನ್ನು ನಾವು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ DHO ಅವರು ಒಂದು ಮಾಹಿತಿಯನ್ನು ಹೇಳಿರುವಂಥದ್ದು TV5 ಏನಂತಂದರೆ, ಡಾಕ್ಟರ್ ಚೇತನ್ ಎಂಬುವರ ತಂಡದಲ್ಲಿ ಅಂದರೆ ಅವರನ್ನು ಒಂದು ನೇಮಕ ಮಾಡಿರುವಂಥದ್ದು ಜಿಲ್ಲೆಯಲ್ಲಿ ಯಾವುದೇ ಖಾಸಗಿ ನರ್ಸಿಂಗ್ ಹೋಮ್ಗಳಾಗಿರ್ಬೋದು ಮತ್ತು ಸರ್ಕಾರಿ ಆಸ್ಪತ್ರೆಗೆ ಬರುವಂತಹ ಹೃದಯ ಸಂಬಂಧಿ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿ, ಜೊತೆಗೆ ಯಾರಾದರೂ ಹೃದಯಾಘಾತದಿಂದ ಸತ್ತರೆ ಅವರ ಮಾಹಿತಿಯನ್ನು ಕುಟುಂಬ ಕಲ್ಯಾಣ ಇಲಾಖಾ ಆರೋಗ್ಯ ಇಲಾಖಾ ಅಧಿಕಾರಿಗಳಿಗೆ ಕೊಡಬೇಕು ಅನ್ನುವ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಡಾಕ್ಟರ್ ಅನಿಲ್ ಕುಮಾರ್ ಏನಿದ್ದಾರೆ DHO ಅವರು ಆದೇಶ ಮಾಡಿದ್ದಾರೆ ಎಂಬುದು ಸದ್ಯಕ್ಕೆ ಈಗಾಗಲೇ ಇರುವಂಥದ್ದು. ಇದಕ್ಕೆ ಗಂಭೀರವಾಗಿ ಜಿಲ್ಲಾಡಳಿತ ಯಾವೆಲ್ಲ ರೀತಿಯಾಗಿ ಈ ಅಂದರೆ ಈ ಪ್ರಕರಣ ಏನಿದೆ 22 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂಥದ್ದು 40 ದಿನದ ಒಳಗೆ ಈ ಪ್ರಕರಣ ಏನಿದೆ ಇದನ್ನು ಯಾವೆಲ್ಲ ರೀತಿಯಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರಾ ಇಲ್ಲ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಆಶಾ ಕಾರ್ಯಕರ್ತರನ್ನು ಹಳ್ಳಿಗೆ ಕಳಿಸುವಂತಹ ಕೆಲಸ ಮಾಡ್ತಾರಾ, ಅಕಸ್ಮಾತ್ ತೀವ್ರವಾಗಿದ್ದರೆ ತಪಾಸಣೆ ಏನಾದರೂ ಅವ್ರಿಗೆ ಆ ಥರದ ಹೃದಯಾಘಾತದ ಲಕ್ಷಣಗಳು ಹೃದಯದಲ್ಲಿ ಏನಾದರೂ ಅವರಿಗೆ ಅಕಸ್ಮಾತ್ ನಾನಿಲ್ಲ ಹೃದಯವನ್ನು ಚೆಕ್ ಮಾಡಿಸ್ಕೊಳ್ಬೇಕು ಅನ್ನೋರು ಏನಾರು ಇದ್ದರೆ ECG ಈ ರೀತಿಯಾದಂತಹ ಕೆಲಸಕ್ಕೆ ಮುಂದಾಗ್ತಾರೆ. ECG ಮೊದಲ ಚಿಕಿತ್ಸೆನೇ ಹೃದಯಾಘಾತಕ್ಕೆ ECG ಅದನ್ನು ಏನಾದರೂ ಮಾಡಿಸ್ತಾರೆ. ಅದರಲ್ಲಿ ಏನಾದರೂ ಕಂಡು ಬಂದರೆ ಇನ್ನೊಂದು TMT ಮಾಡಬೇಕಾಗುತ್ತೆ, ಮತ್ತೊಂದು ಪರೀಕ್ಷೆಯನ್ನು ಕೂಡ ಮಾಡಬೇಕಾಗುತ್ತೆ. ಈ ರೀತಿಯಾದಂಥ ಕೆಲಸಕ್ಕೆ ಜಿಲ್ಲಾಡಳಿತ ಯಾವೆಲ್ಲ ರೀತಿಯಾಗಿ ಮುಂದುವರಿತಾರೆ, ಜೊತೆಗೆ ಆರೋಗ್ಯ ಇಲಾಖೆಗೆ ಏನು ಸೂಚನೆ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಒಟ್ಟಾರೆ ಈ ಪ್ರಕರಣವನ್ನು ಸರ್ಕಾರ ಕೂಡ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು, ತನಿಖೆಗೆ ಕೂಡ ಈಗಾಗಲೇ ಆದೇಶ ಮಾಡಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಇರುವಂಥದ್ದು. ನೀತಿ ಪ್ರಕಾಶ್ ಅಂದ್ರೆ ಈಗ DHO ಮಾಹಿತಿ ನೀಡ್ತಾ ಇದ್ರು ಕೆಲವೊಂದು ಅಂತ ಹೇಳ್ತಾ ಇದ್ರಿ, ಅಂದ್ರೆ ಈಗ ಸಾವನ್ನಪ್ಪಿದಾರಲ್ಲ 22 ಮಂದಿ ಡೆತ್ ಆಗಿದೆಯಲ್ಲ, ತೀರಾ ಕಾಮನ್ ಆಗಿರುವಂತ ವಿಚಾರ ಏನಾದರೂ ಇದೆಯಾ? ಅಂದ್ರೆ ಅವರಿಗೆ ಹಿಂದೆ ಜ್ವರ ಬಂದಿತ್ತು ಅಥವಾ ಆಪರೇಷನ್ಸ್ ಆಗಿತ್ತು, ಈ ಥರದ್ದು ಏನಾದ್ರು ಕಾಮನ್ ಥಿಂಗ್ ಇದೆಯಾ ಅಥವಾ ಎಲ್ಲರದ್ದು ಡಿಫ್ರೆಂಟ್ ಆದಂಥ ಹಿಸ್ಟ್ರಿ ಇದೆಯಾ, ಹೆಲ್ತ್ ಹಿಸ್ಟ್ರಿ ಅಂತ ಆ ಬಗ್ಗೆ ಏನಾದ್ರು ಹೇಳಿದಾರಾ? ಇಲ್ಲ, ಇದುವರೆಗೆ ಆ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ. ಸದ್ಯಕ್ಕೆ ಕೊಟ್ಟಿರುವಂತಹ ಮಾಹಿತಿ ಏನು ಅಂತಂದರೆ, ಹೃದಯಾಘಾತದಿಂದ ಹಠಾತ್ ಹೃದಯಾಘಾತ